ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮ ಬಗ್ಗೆ ಅರಿಯದೆ ಅನರ್ಥವಾದ ಮಾತುಗಳನ್ನು ಆಡುವವರಿಗೆ ನಾವು ನೀಡುವ ಉತ್ತಮ ಪ್ರತಿಕ್ರಿಯೆ ಮೌನ. ಇಬ್ಬರೇ ನಿಜವಾದ ಸ್ನೇಹಿತರು, ಒಂದು ಕನ್ನಡಿ, ಮತ್ತೊಂದು ನೆರಳು. ಕನ್ನಡಿ ಸುಳ್ಳು ಹೇಳೋದಿಲ್ಲ ಮತ್ತು ನೆರಳು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಮಳೆ ಬಂದರೆ ಮರದಡಿ ನಿಲ್ಬೇಡಿ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡಿ, ಸುಖ ಬಂದರೆ ನೀ ನಂಬಿರುವ ದೇವರನ್ನ ಮರೆಯಬೇಡಿ. ತುಂಬಾ ಬೇಕು ಅನ್ನೋ ವ್ಯಕ್ತಿಯಿಂದಲೇ ಯಾರು ಬೇಡ ಅನ್ನೋ ಪಾಠ ಕಲಿಯೋದು. ಅರ್ಥ ಮಾಡ್ಕೊಳ್ಳಿ ಎಂದು ಯಾರನ್ನೂ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನ ಅರ್ಥ ಮಾಡ್ಕೋತಾರೆ. ಮಗನ ಗುಣ ಮದುವೆಯ ನಂತರ, ಮಗಳ ಗುಣ ಹರೆಯದಲ್ಲಿ, ಗಂಡನ ಗುಣ ಹೆಂಡತಿಯ ಅನಾರೋಗ್ಯದಲ್ಲಿ, ಹೆಂಡತಿಯ ಗುಣ ಗಂಡನ ಬಡತನದಲ್ಲಿ, ಸ್ನೇಹಿತನ ಗುಣ ಕಷ್ಟ ಕಾಲದಲ್ಲಿ, ಅಣ್ಣ ತಮ್ಮಂದಿರ ಗುಣ ಜಗಳದಲ್ಲಿ, ಮಕ್ಕಳ ಗುಣ ವೃದ್ಧಾಪ್ಯದಲ್ಲಿ ತಿಳಿಯುತ್ತದೆ. ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನ ನಂಬಾರ್ದು. ಅವರಿಗೆ ಅವಶ್ಯಕತೆ ಇದ್ದಾಗ ಹತ್ತಿರ ಬರೋರನ್ನ, ನಮಗೆ ಅವಶ್ಯಕತೆ ಇದ್ದಾಗ ದೂರ ಹೋಗೋರನ್ನ ತಿಳಿದು ಜೀವಿಸಿ. ಸಮಯವಿದ್ದಾಗ ಏನು ಅರ್ಥವಾಗೋದಿಲ್ಲ, ಎಲ್ಲ ಅರ್ಥವಾದಾಗ ಸಮಯ ಇರೋದಿಲ್ಲ. ಪ್ರತಿ 24 ಗಂಟೆಗೆ ದಿನ ಬದಲಾದ್ರೆ 365 ದಿನಕ್ಕೊಮ್ಮೆ ವರುಷ ಬದಲಾಗುತ್ತೆ. ಆದರೆ ಮನುಷ್ಯರು ಮಾತ್ರ ಅವಶ್ಯಕತೆಗೆ ತಕ್ಕಂತೆ ಕ್ಷಣಕ್ಕೊಮ್ಮೆ ಬದಲಾಗ್ತಿರ್ತಾರೆ. ನೇರವಾಗಿ ಮಾತಾಡೋರನ್ನ ಕಳೆದುಕೊಳ್ಬೇಡಿ. ಅಂಥವರ ಮನಸ್ಸು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ. ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರೂ ಸಿಹಿ ಆಗೋದಿಲ್ಲ. ಹಾಗೆ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿ ತಿನಿಸಿದ್ರು ಅವರು ವಿಷವನ್ನೇ ಹೊರ ಹಾಕ್ತಾರೆ. ಕಾಲದ ಜೊತೆ ನೀನು ಬದಲಾಗು. ಈಗಾಗಲೇ ನಿನ್ನ ಜೊತೆ ಇದ್ದವರೆಲ್ಲ ಬದಲಾಗಿದ್ದಾರೆ. ನೆನಪಿಗಾಗಿ ಹೇಳ್ತಿದ್ದೀನಿ. ಎಲ್ಲರನ್ನೂ ನದಿ ದಾಟಿಸುವ ದೋಣಿ ಕೊನೆಯಲ್ಲಿ ನದಿಯಲ್ಲೇ ಉಳಿತದೆ. ಅದೇ ತರ ಮನೆಯ ಜವಾಬ್ದಾರಿಗಳನ್ನ ಹೊತ್ತವನು ಕೊನೆಯಲ್ಲಿ ಕಷ್ಟದಲ್ಲಿ ಉಳಿತಾನೆ. ಇವತ್ತು ನಮ್ಮ ಜೊತೆ ಇದ್ದವರು ನಾಳೆ ಇರಲ್ಲ. ನಮ್ಮವರು ಅನ್ನೋದೆಲ್ಲ ಬರೀ ಭ್ರಮೆ. ಮುಖದಲ್ಲಿ ಹೊಮ್ಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ. ಹೊಟ್ಟೆಯ ಹಸಿವಿಗೆ ಕುಲಮತದ ವ್ಯತ್ಯಾಸವಿಲ್ಲ. ಗುಡಿಸಲೇ ಇರಲಿ, ಬಂಗಲೆ ಇರಲಿ, ಬದುಕು ಎಲ್ಲರಿಗೂ ಒಂದೇ. ರಕ್ತ ಸಂಬಂಧಗಳೇ ಇಲ್ಲಿ ಹೊಡೆದಾಡುವಾಗ ಇನ್ಯಾವ ಬಂಧನದ ಮೇಲೆ ನಂಬಿಕೆ ಇಡಲಿ ಭಗವಂತ? ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಾಗಿರ್ತೀನಿ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣು ತಪ್ಪಿಸಿಯಾದ್ರೂ ಬದುಕ್ಬೋದು, ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ಸಾಧ್ಯವಿಲ್ಲ. ಆಸ್ತಿ ಕೊಟ್ಟು ಪ್ರೀತಿ ಕೇಳುವ ಜೀವಗಳಂದ್ರೆ ಅದು ತಂದೆ ತಾಯಿ ಮಾತ್ರ. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡ್ತವೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡ್ತದೆ. ಮಾತು ಬಾರದ ನಾಯನ್ ಬೇಕಾದ್ರೂ ನಂಬು, ಆದ್ರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನ ನಂಬೇಡ. ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡೋದಿಲ್ಲ. ನನಗೆ ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಎಂದಿಗೂ ನಂಬೋದಿಲ್ಲ. ಇದು ನನ್ನ ವ್ಯಕ್ತಿತ್ವ. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಿನಿಂದ ಬದುಕುವ ನಾವು ಇನ್ನೆಷ್ಟು ಖುಷಿಯಿಂದ ಇರಬೇಕು. ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ತಾರೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನ ಕಾದು ನೋಡು. ನೀನು ಅದೃಷ್ಟಶಾಲಿ ಆದ್ರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ. ಇರೋದೇ ಒಂದೇ ಒಂದು ಜೀವನ. ನಮ್ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ ಜೊತೆ ಇರೋ ಯೋಗ್ಯತೆ ಅವರಿಗಿಲ್ಲ ಅಂತ ಬದುಕಬೇಕು ಅಷ್ಟೇ. ಕಾಲು ಎಳೆಯುವವರ ಮುಂದೆ ಧೈರ್ಯದಿಂದ ಬಾಳು. ಆಡಿಕೊಳ್ಳುವವರ ಮುಂದೆ ಅದ್ದೂರಿಯಿಂದ ಬಾಳು. ವೈರಿಗಳ ಮುಂದೆ ತಲೆ ಎತ್ತಿ ಬಾಳು. ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು. ಮೊದಲು ನಿನ್ನ ಜೀವನ ನಿನ್ನಿಷ್ಟದಂತೆ ಬಾಳು. ಮನಸ್ಸಿಗೆ ನೋವಾದ್ರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳ್ಬೋದು. ಮನಸ್ಸಿನಲ್ಲೇ ಇರುವವರು ನೋವು ಮಾಡಿದ್ರೆ ಯಾರಿಗೆ ಹೇಳಬೇಕು? ಪ್ರೀತಿ ಕೊಟ್ಟವರಿಗೆ ಮರಳಿ ಪ್ರೀತಿ ಕೊಡಬೇಕೇ ಹೊರತು ನೋವು, ಮೋಸ, ಸುಳ್ಳುಗಳನ್ನಲ್ಲ. ನಾವೊಬ್ಬರಿಗೆ ಮೋಸ ಮಾಡಿದ್ರೆ ನಮಗೆ ಇನ್ನೊಬ್ಬರು ಮೋಸ ಮಾಡುವವರು ಇರ್ತಾರೆ ಎನ್ನುವುದನ್ನ ಮರೆಯಬೇಡಿ. ಪ್ರೀತಿ ಭಿಕ್ಷೆ ಬೇಡುವುದಲ್ಲ, ಮನಸ್ಸಿನಿಂದ ಕೊಡುವುದೇ ಪ್ರೀತಿ. ಯಾರಿಗೂ ಮೋಸ ಮಾಡದಿರಿ. ಹೆತ್ತವರ ಬಿಟ್ಟು ಯಾರ ಋಣದಲ್ಲಿ ಇರಬಾರ್ದು. ಯಾಕಂದ್ರೆ ಸಮಯ ಬಂದಾಗ ಹೀಯಾಳಿಸುವರೇ ಜಾಸ್ತಿ. ಕೋಟಿ ಇದ್ದರೂ ತಾಯಿ ಇಲ್ಲದವನೇ ಬಡವ. ಅವಮಾನ ಆದ ಕಡೆ ಸಂಬಂಧ ಬೇಡ. ಇಷ್ಟವಿಲ್ಲದವರ ಜೊತೆ ಮಾತು ಬೇಡ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದ್ರೆ ಕಷ್ಟದಲ್ಲಿ ಭಗವಂತ ಮಾತ್ರ ಸಿಗೋದು. ಕೊಳೆತು ಹೋಗುವ ದೇಹಕ್ಕೆ ಬಂಗಾರದ ಒಡವೆಗಳ ಶೃಂಗಾರ, ಮಣ್ಣು ಸೇರುವ ದೇಹಕ್ಕೆ ಬಣ್ಣ ಬೆಡಗಿನ ಅಲಂಕಾರ, ಸುಟ್ಟು ಕರಕಲಾಗುವ ದೇಹಕ್ಕೆ ನಾನು ನನ್ನದೆನ್ನುವ ಅಹಂಕಾರ, ಪರಿಶುದ್ಧ ಆತ್ಮಕ್ಕೆ ಪಾಪ ಪುಣ್ಯಗಳ ಲೆಕ್ಕಾಚಾರ. ಕೋಪ ಬೇಗ ಯಾರಿಗೆ ಬರುತ್ತೋ ಅವರ ಮನಸ್ಸು ಶುದ್ಧವಾಗಿರುತ್ತೆ. ಬಡವ ಎಂದು ಚಿಂತಿಸಬೇಡ. ನಿನ್ನ ದುಡಿಮೆ ನಿಯತ್ತಾಗಿದ್ರೆ ನೀನು ರಾಜನೇ. ಬದುಕಬೇಕು ಜಗದೊಳಗೆ, ಬೇಸರವಿದ್ದರೂ ಮನದೊಳಗೆ. ಯಾವಾಗಲೂ ಸಂತೋಷದಿಂದಿರಿ. ಯಾಕಂದ್ರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ. ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರ್ತದೆ. ಬಯಸಿದ್ದು ಸಿಗ್ಬೇಕಾದ್ರೆ ಯೋಗವಿರಬೇಕು. ಸಿಕ್ಕಿದ್ದು ಉಳಿಸಿಕೊಳ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳ್ತವೆ.
ನಾವು ಅವರನ್ನ ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೇ. ಕೆಲವು ನೋವುಗಳು ನಮ್ಮನ್ನು ಪಂಜರದಂತೆ ಮಾಡಿಬಿಡ್ತದೆ. ಯಾಕಂದ್ರೆ ಹೇಳಿಕೊಳ್ಳಲು ಸಾಧ್ಯವಿಲ್ಲ, ಮರೆತು ನೆಮ್ಮದಿಯಾಗಿ ಬಾಳಲು ಸಾಧ್ಯವಿಲ್ಲ. ಪದೇ ಪದೇ ಕಷ್ಟಗಳು ಬರ್ತೀವಿ ಅಂದ್ರೆ ನಿನ್ನ ಹಣೆಬರ ಸರಿಯಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಮತ್ತೊಂದು ಅವರವರ ಅವಶ್ಯಕತೆಗಾಗಿ. ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಏನು ಗೊತ್ತೇ ಇಲ್ಲ ಅನ್ನೋ ತರ ಹಾಗೆ ಇರ್ತೀವಲ್ಲ, ಅದು ನಿಜವಾದ ತಾಳ್ಮೆ. ಎಷ್ಟು ಒಳ್ಳೆತನ ಇದ್ದಾರೇನಂತೆ, ಜನಕ್ಕೆ ದುಡ್ಡಿದ್ದವರು ಮಾತ್ರ ಇಷ್ಟ ಆಗ್ತಾರಂತೆ. ಎಲ್ಲವೂ ಕಾಲದ ಆಟ. ಎಷ್ಟೇ ಪ್ಲಾನ್ ಮಾಡಿದ್ರೂ ಕೂಡ ಸಮಯ ಬಯಸಿದ್ದೇ ಇಲ್ಲಿ ನಡೆಯೋದು. ಜೊತೆಗಿದ್ದವರೇ ಮೋಸ ಮಾಡಲ್ಲ ಅನ್ನುವ ನಂಬಿಕೆಯಿಂದ ನಾವು ಅವರ ಹತ್ರ ಎಲ್ಲವನ್ನು ಹೇಳಿಕೊಳ್ತೇವೆ. ಆದರೆ ನಿಜವಾದ ಮೋಸಗಾರರು ಅವರೇ ಆಗಿರ್ತಾರೆ. ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗ್ತದೆ. ಬೇಕಿದ್ದಾಗ ಸಿಹಿಯಾದ ಮಾತುಗಳು, ಬೇಡವಾದಾಗ ಕಹಿಯಾದ ಮಾತುಗಳು. ಯಾರನ್ನು ನೋಯಿಸಲು ಬಯಸದ ಮನಸ್ಸಿಗೆ ನೋವುಗಳು ಜಾಸ್ತಿ. ಹೊಗಳುವ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಹಾಗೂ ಗುರು ಇದ್ರೆ ನಮ್ಮ ಜೀವನ ಸಾರ್ಥಕ. ನಿಜವಾಗಿ ನಿನ್ನನ್ನ ಇಷ್ಟಪಡೋರು ನಿನ್ನಿಂದ ಏನ್ ಬಯಸ್ತಾರೆ ಗೊತ್ತಾ? ಪ್ರೀತಿಯಿಂದ ನೀನು ಮಾತನಾಡುವ 4 ಮಾತುಗಳನ್ನು ಮಾತ್ರ. ನಮಗೆ ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾನೇ ದುಡುಕಿ ಮೋಸ ಹೋದೆ ಎಂದು ಸಮಾಧಾನಗೊಳ್ಳುವುದು ತುಂಬಾ ಉತ್ತಮ. ಎಂದಿಗೂ ಯಾರನ್ನೂ ದ್ವೇಷಿಸಬೇಡಿ. ಯಾಕಂದ್ರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಖಂಡಿತ ವಾಸ ಮಾಡೋದಿಲ್ಲ. ಜೀವನ ಎಷ್ಟು ವಿಚಿತ್ರ ಅಂದ್ರೆ ಎಲ್ಲೋ ಇದ್ದವರನ್ನ ಪರಿಚಯ ಮಾಡಿಸುತ್ತೆ, ಆಮೇಲೆ ಬರೀ ನೆನಪುಗಳನ್ನು ಕೊಟ್ಟು ದೂರ ಮಾಡುತ್ತೆ. ಗೆದ್ದಾಗ ಅಹಂಕಾರಿಯಾದವನು ಉಳಿಯಲಾರ, ಸೋತಾಗ ಕುಸಿದು ಹೋಗುವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ನಾಟದಿರಲಿ. ಎಷ್ಟೇ ಕೋಟಿ ಹಣವಿದ್ದರೂ ದೇವರು ಕೊಟ್ಟಿರುವ ಆಯುಷ್ಯ ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕೋಕಾಗಲ್ಲ. ಅಪಾಯವು ಶತ್ರುಗಳಿಂದಲ್ಲ, ನಮ್ಮ ಸುತ್ತಮುತ್ತ ಇರುವ ನಮ್ಮ ಸಂಬಂಧಿಕರಿಂದ ಬರ್ತದೆ. ಯಾಕಂದ್ರೆ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದಲ್ಲ, ಅದರ ಒಳಗಿನ ರಂಧ್ರದಿಂದ. ಯಾರೋ ಪ್ರೀತಿಸ್ತಾರೋ ಅವರಿಗೆ ಮಾತ್ರ ತಿದ್ದುವ, ಶಿಕ್ಷಿಸುವ ಅಧಿಕಾರ ಇರ್ತದೆ. ಬದುಕೆಂಬ ನಾಟಕದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಮ್ಮೆ ಬೇರೆಯವರ ಜೀವನದಲ್ಲಿ ಅವಶ್ಯವಿಲ್ಲದ ಪಾತ್ರ ವಹಿಸಿ ತಪ್ಪಾದ ಪಾತ್ರಧಾರಿ ಆಗಿ ಹೋಗ್ತೀವಿ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆದ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವುದನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು. ಸ್ವಾಭಿಮಾನಿಗಳು ಹಸಿವನ್ನು ಸಹಿಸಿಕೊಳ್ತಾರೆ, ಆದರೆ ಅವಮಾನವನ್ನ ಸಹಿಸಿಕೊಳ್ಳೋದಿಲ್ಲ. ಅವಧಿ ಮುಗಿದ ಮೇಲೆ ಔಷಧಿ ಉಪಯೋಗಕ್ಕೆ ಬರೋದಿಲ್ಲ. ನಂಬಿಕೆ ಕಳೆದುಕೊಂಡ ಮೇಲೆ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ. ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ ಮತ್ತು ಒಳ್ಳೆಯ ನಡವಳಿಕೆ ನಮ್ಮ ಜೀವನವನ್ನು ಯಾವಾಗಲೂ ಸಂತೋಷವಾಗಿಡ್ತದೆ. ದೇವರನ್ನ ನಂಬಿ ಜೀವನ ಮಾಡಿ, ಮನುಷ್ಯರನ್ನ ನಂಬಿಯಲ್ಲ. ಯಾಕಂದ್ರೆ ಮನುಷ್ಯನಿಗೆ ನಿಯತ್ತಿಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಆದರೆ ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ನಮ್ಮನ್ನ ಯಾವತ್ತೂ ಕೈಬಿಡೋದಿಲ್ಲ. ಸುಳ್ಳು ಹೇಳಿ ಪ್ರೀತಿ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ನಿಜ ಹೇಳಿ ಮಾಡಿದ ಪ್ರೀತಿಯಲ್ಲಿ ಜಗಳ, ಕೋಪ ತುಂಬಾನೇ ಇರುತ್ತೆ. ಆದರೆ ಆ ಪ್ರೀತಿ ಯಾವತ್ತೂ ಸೋಲಲ್ಲ. ಇಷ್ಟ ಇಲ್ಲ ಅಂತ ಯಾರೂ ನೇರವಾಗಿ ಬಂದು ಹೇಳೋದಿಲ್ಲ. ಅವರವರ ವ್ಯಕ್ತಿತ್ವ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತೆ. ಯಾರನ್ನು ಬೇಕಾದ್ರೂ ನಂಬು, ಆದರೆ ಇಬ್ಬರ ಕಡೆಯೂ ಊಸರವಳ್ಳಿ ಥರ ಬಣ್ಣ ಬದಲಾಯಿಸಿ ಮಾತಾಡೋರನ್ನ ಯಾವತ್ತಿಗೂ ನಂಬೇಡ. ಸಾಧಿಸಿದವನು ಸತ್ತ ಮೇಲೂ ಬದುಕಿರ್ತಾನೆ, ಚಿಂತಿಸಿದವನು ಬದುಕಿದ್ದಾಗಲೇ ಸತ್ತಿರ್ತಾನೆ. ಮಾತುಗಳೆಲ್ಲ ಮೆಸೇಜ್ಗಳಾಗಿವೆ, ಚರ್ಚೆಗಳೆಲ್ಲ ಫೋನ್ ಕಾಲ್ಗಳಾಗಿವೆ, ಭಾವನೆಗಳೆಲ್ಲ ಸ್ಟೇಟಸ್ಗಳಾಗಿವೆ ಅಲ್ವಾ? ಏನು ಅರ್ಥವಾಗದೆ ಇರುವಾಗ ಜೀವನ ಪ್ರಾರಂಭವಾಗಿರುತ್ತೆ, ಎಲ್ಲ ಅರ್ಥವಾಗುವಾಗ ಜೀವನ ಮುಗಿದಿರುತ್ತೆ. ಅಭಿಪ್ರಾಯಗಳ ಮೂಲಕ ಯಾರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸ್ವಂತ ಅನುಭವವಾದಾಗ ಮಾತ್ರ ಮನುಷ್ಯ ಬದಲಾಗ್ತಾನೆ. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೂ ಅಥವಾ ಒತ್ತಾಯಕ್ಕೂ ಉಳಿಸಿಕೊಳ್ಳಲು ಪ್ರಯತ್ನಿಸಬಾರ್ದು. ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು. ಒಳ್ಳೆಯದು ಮತ್ತು ಕೆಟ್ಟದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಯಾಕಂದ್ರೆ ಹೂವು ಅರಳಲು ಬಿಸಿಲು ಮತ್ತು ಮಳೆ ಎರಡೂ ಬೇಕು. ದುಡ್ಡಿನ ಹಿಂದೆ ಓಡುವವನಿಗೆ ಸಂಬಂಧಗಳು ಲೆಕ್ಕಕ್ಕಿಲ್ಲ ಮನಸ್ಸೆ. ಸಾವಿರಾರು ಕಷ್ಟಗಳ ಮಧ್ಯೆ ಚಿಕ್ಕದೊಂದು ಆಸೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ. ಅವಶ್ಯಕತೆ ಇದ್ದಾಗ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲ ಅಂದ್ರೆ ಕಷ್ಟ ಆಗ್ತೀವಿ. ನಕಲಿ ಜನಗಳ ಜೊತೆ ಅಸಲಿ ಭಾವನೆಗಳನ್ನ ಹಂಚಿಕೊಳ್ಬೇಡಿ. ಇದು ಬಣ್ಣ ಬಣ್ಣಗಳಿಂದ ಕೂಡಿದ ಪ್ರಪಂಚ. ಎಲ್ಲರೂ ನಮ್ಮವರಂತೆ ಕಂಡರೂ ಯಾರು ನಮ್ಮವರಲ್ಲ. ನಾವೆಷ್ಟೇ ಬೇಡ ಅಂದ್ರು ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಕೆಲವರು ಪಾಠ ಕಲಿಸ್ತಾರೆ. ನಾವು ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು. ಜೀವನ ಎಷ್ಟು ವಿಚಿತ್ರ ಅಂದ್ರೆ ಎಲ್ಲೋ ಇದ್ದವರನ್ನ ಪರಿಚಯ ಮಾಡಿಸುತ್ತೆ, ಆಮೇಲೆ ಬರೀ ನೆನಪುಗಳನ್ನು ಕೊಟ್ಟು ದೂರ ಮಾಡುತ್ತೆ. ಜ್ಞಾನವೆಂಬ ಸಂಪತ್ತು, ತಾಳ್ಮೆ ಎಂಬ ಆಯುಧ, ಜೊತೆಗೆ ನಗುವಿನಂತ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರ್ತದೆ.
ಸೌಂದರ್ಯಕ್ಕೆ ಬಹಳ ಬೇಗ ಮರಳಾಗಿ ಬಿಡ್ತೇವೆ, ಆದ್ರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವ ಗೊತ್ತಿರೋದಿಲ್ಲ. ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗ್ತದೆ, ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗ್ತದೆ. ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದ್ರೆ ಜೀವನ ಸುಖಮಯವಾಗ್ತದೆ, ಕೆಟ್ಟವರ ಸಹವಾಸ ಮಾಡಿದ್ರೆ ಜೀವನ ಒಡೆದು ಹೋಗ್ತದೆ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತಾಡ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿ ಇರಬಹುದು, ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರೋದಿಲ್ಲ. ಸಂತೋಷ ಅನ್ನೋದು ಬಾಲ್ಯದೊಂದಿಗೆ ಅಂತ್ಯವಾಗ್ತದೆ, ಸ್ವಂತಿಕೆ ಅನ್ನೋದು ಸಂಸಾರದಲ್ಲಿ ಅಂತ್ಯವಾಗ್ತದೆ, ತೃಪ್ತಿ ಅನ್ನೋದು ತ್ಯಾಗದಲ್ಲಿ ಅಂತ್ಯವಾಗ್ತದೆ, ಕನಸುಗಳು ಅನ್ನೋದು ಜವಾಬ್ದಾರಿಯೊಂದಿಗೆ ಅಂತ್ಯವಾಗ್ತದೆ, ನೆಮ್ಮದಿ ಅನ್ನೋದು ನೋವುಗಳೊಂದಿಗೆ ಅಂತ್ಯವಾಗ್ತದೆ, ಬದುಕು ಅನ್ನೋದು ಭರವಸೆಗಳೊಂದಿಗೆ ಅಂತ್ಯವಾಗ್ತದೆ. ಆದ್ರೆ ಈ ಕಣ್ಣೀರು ಅನ್ನೋದು ಅಂತ್ಯ ಸಂಸ್ಕಾರದೊಂದಿಗೆ ಅಂತ್ಯವಾಗ್ತದೆ. ಪದೇ ಪದೇ ಮನಸ್ಸಿಗೆ ಪೆಟ್ಟು ಬಿದ್ದಾಗ ನಿರೀಕ್ಷೆಗಳು ಸತ್ತು ಹೋಗ್ತವೆ. ಕ್ಷಮೆ ಅನ್ನೋದು ಪುಟ್ಟದಾದ 2 ಪದ ಆದ್ರೂ ಅದಕ್ಕೆ 2 ಮನಸ್ಸುಗಳನ್ನ ಒಂದು ಮಾಡುವಷ್ಟು ಅದ್ಭುತವಾದ ಶಕ್ತಿ ಇದೆ. ಸೋಲೇನು ನನಗೆ ಹೊಸದಲ್ಲ, ಆದ್ರೆ ಗೆಲ್ಲುವ ಹಠ ಬಿಟ್ಟಿಲ್ಲ. ಲಾಭವಿದೆ ಎಂದ್ರೆ ಶತ್ರು ಕೂಡ ಮಿತ್ರನಾಗ್ತಾನೆ, ನಷ್ಟವಾಗುತ್ತೆ ಅಂತ ಗೊತ್ತಾದ್ರೆ ಮಿತ್ರ ಕೂಡ ಶತ್ರುವಾಗ್ತಾನೆ. ಇದೇ ಪ್ರಪಂಚ. ಒಳಗೊಂದು ಹೊರಗೊಂದು ಮಾತನಾಡಿ ನಾಟಕ ಮಾಡುವ ಜನಗಳಿಗಿಂತ ತನ್ನದೇ ಲೋಕದಲ್ಲಿ ತನ್ನ ಪಾಡಿಗೆ ಬದುಕುವ ಅಂತರ್ಮುಖಿಯೇ ನಿಜವಾದ ಪ್ರಜೆ. ಅದೃಷ್ಟದ ಬಗ್ಗೆ ಗೊತ್ತಿಲ್ಲ, ಆದರೆ ಕಷ್ಟಪಡುವವರಿಗೆ ಅವಕಾಶಗಳು ಖಂಡಿತವಾಗಿಯೂ ಸಿಗ್ತವೆ. ಪ್ರೀತಿನೇ ಆಗ್ಲಿ, ಗೆಳೆತನವೇ ಆಗ್ಲಿ ಹಣೆ ಬರದಲ್ಲಿ ಬರೆದಿರಬೇಕು. ಒತ್ತಾಯದಿಂದ ಯಾರೂ ನಮ್ಮವರಾಗಲ್ಲ. ಮನುಷ್ಯ ಎಷ್ಟೇ ಕಾರ್ಯನಿರತನಾಗಿದ್ರು ಅವನು ಪ್ರೀತಿಸುವವರ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಜವಾದ ಸಂಬಂಧಗಳು ಸಮಯ ಮತ್ತು ಗೌರವವನ್ನು ಹೊರತುಪಡಿಸಿ ಏನನ್ನು ಬಯಸೋದಿಲ್ಲ. ಕೆಲವರ ಗುಣ ಹೇಗಂದ್ರೆ, ಕೆಲವರಿಗೆ ಅವಶ್ಯಕತೆ ಇದ್ದಾಗ ನೆನಪಾಗ್ತೀವಿ, ಅವಶ್ಯಕತೆ ಮುಗಿದ ಮೇಲೆ ಮರೆತು ಹೋಗ್ತೀವಿ. ಕೈ ಮುಗಿದು ಕೇಳುವುದರಲ್ಲಿ ಏನಿದೆ? ಜೀವನವೇ ಒಂದು ಕೊಡುಗೆ ಅಲ್ವೇ? ಉಪವಾಸ ಮಾಡಿ ಪಡೆದುಕೊಳ್ಳಲು ಏನಿದೆ? ಪ್ರತಿ ಕ್ಷಣ ಉಸಿರಾಡುತ್ತಿರುವುದೇ ಉಡುಗೊರೆ ಅಲ್ವೇ? ಪ್ರಾರ್ಥನೆಯಲ್ಲಿ ಆಶಿಸುವುದಕ್ಕೆ ಏನಿದೆ? ಈ ಬದುಕೆ ಅವನ ಆಶೀರ್ವಾದ ಅಲ್ವೇ? ಹರಕೆ ಹೊತ್ತು ಈಡೇರಿಸಿಕೊಳ್ಳಲು ಏನಿದೆ? ನಿಲ್ಲದೆ ಹೃದಯ ಕೆಲಸ ಮಾಡುತ್ತಿದೆ, ಅಷ್ಟೇ ಸಾಕಲ್ವೇ? ಒಂದು ಕೆಲಸ ಹಿಡಿದ ಮೇಲೆ ಬೆನ್ನು ಹತ್ತಿ ಅದನ್ನ ಮುಗಿಸಿ ಬಿಡಬೇಕು. ಯಾರಿಗೊತ್ತು ನಾಳೆ ನಾವು ಇರ್ತೀವೋ ಇಲ್ವೋ? ಪ್ರೀತಿ ಅಂದ್ರೇನು? ನಂಬಿಕೆ. ಗಂಡು ಹೆಣ್ಣು ಏನಕ್ಕೆ ಪ್ರೀತಿ ಮಾಡ್ತಾರೆ? ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕೆ. ಜೀವನ ಸಾಗಿಸೋಕೆ ಏನ್ ಬೇಕು? ಪ್ರೀತಿಸೋ ಮನಸ್ಸಿರ್ಬೇಕು, ಒಪ್ಪಿಸೋ ತಾಕತ್ತಿರ್ಬೇಕು, ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು, ಎಷ್ಟೇ ಕಷ್ಟ ಆದ್ರೂ ಬಿಟ್ಟು ಹೋಗದೆ ಇರುವಂತ ನಿಯತ್ತಿರ್ಬೇಕು. ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತೆ, ಮನಸ್ಸಿಗೆ ಸಂತೋಷವಾದಾಗ ಮಾತು ನಗುವಾಗುತ್ತೆ, ಮನಸ್ಸಿಗೆ ದುಃಖವಾದಾಗ ಮಾತು ಕಣ್ಣೀರಾಗುತ್ತೆ, ಮನಸ್ಸಿಗೆ ಮೋಸವಾದಾಗ ಮಾತು ಸತ್ತು ಹೋಗುತ್ತೆ. ಮಾತಿನಲ್ಲಿ ಮನೆ ಕಟ್ಟುವವರಿಗಿಂತ ಕಷ್ಟದಲ್ಲಿ ಕೈ ಹಿಡಿಯುವವರೇ ಒಳ್ಳೆಯವರು. ನೆನೆದವರಿಗೆ ನೆನಪಾಗಿ, ನೊಂದವರಿಗೆ ನೆರವಾಗಿ, ಪ್ರೀತಿಸುವ ಹೃದಯಕ್ಕೆ ಉಸಿರಾಗಿ, ಸ್ನೇಹಿತರ ಬದುಕಿಗೆ ಬೆಳಕಾಗಿರುವುದೇ ನಿಜವಾದ ಸ್ನೇಹ. ಗುರಿ ತಲುಪಲು ಗೊಂದಲದ ಮನಸ್ಥಿತಿಯಲ್ಲಿ ಓಡುವುದಕ್ಕಿಂತ ಸಮಾಧಾನದಿಂದ ಎಲ್ಲರಿಂದಲೂ ಅನುಭವ ಪಡೆದುಕೊಂಡು ದೃಢ ಹೆಜ್ಜೆಗಳನ್ನಿಡುವುದು ಜಾಣತನ. ಪ್ರತಿಯೊಂದು ನೋವು ಒಂದು ಪಾಠವನ್ನ ಕಲಿಸ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನ ಬದಲಿಸ್ತದೆ. ಜೊತೆಯಲ್ಲಿ ಇದ್ದಾಗ ಅದರ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡ ಮೇಲೆ ಅದರ ಬೆಲೆ ಗೊತ್ತಾಗೋದು. ಜೀವನದಲ್ಲಿ ಒಳ್ಳೆಯ ಭಾವನೆಗಳು ಮತ್ತು ಒಳ್ಳೆಯ ಆಲೋಚನೆಗಳು ಆಗಾಗ ಮನಸ್ಸನ್ನ ಹಗುರಗೊಳಿಸ್ತವೆ. ಜೀವನ ಹೇಗಿರ್ಬೇಕಂದ್ರೆ, ಕಳೆದುಕೊಂಡ ಜಾಗದಲ್ಲಿ ಹುಡುಕ್ಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದವರ ಎದುರೇ ಬೆಳಿಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಬೇಕು. ಸ್ವಾಭಿಮಾನದ ಬದುಕು ನಮ್ಮದಾಗಬೇಕು. ಹದ್ದು ಎಷ್ಟೇ ಎತ್ತರಕ್ಕೆ ಹಾರಿದ್ರು ಆಹಾರಕ್ಕಾಗಿ ಕೆಳಗೆ ಇಳಿಯಲೇಬೇಕು. ವ್ಯಕ್ತಿ ಎಷ್ಟೇ ಶ್ರೀಮಂತನಾದರೂ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತಿನ್ನುವ ಅನ್ನಕ್ಕೆ ತಲೆಬಾಗ್ಲೇಬೇಕು. ಕೆಟ್ಟವರ ಜೊತೆ ಸೇರಿ ಬೆಳೆದವರಿಲ್ಲ, ಅಲ್ಲದೆ ಉತ್ತಮರ ಹೊಟ್ಟೆ ಉರಿಸಿ ಉಳಿದವರು ಚರಿತ್ರೆಲೇ ಇಲ್ಲ. ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆ ಮಾತ್ರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕು. ಜೀವನ ತುಂಬ ಅಮೂಲ್ಯವಾದದ್ದು. ಅದನ್ನು ಯಾರು ನಿಮಗೆ ಸಮಯ ನೀಡಲು ಹಾಗೂ ನಿಮಗಾಗಿ ಸೋಲಲು ಸಿದ್ಧರಾಗಿರ್ತಾರೋ ಅವರೊಂದಿಗೆ ಕಳೆಯಿರಿ. ಕನಿಕರ ಇರೋರಿಗೆ ಕಷ್ಟ ಜಾಸ್ತಿ, ಒಳ್ಳೆಯ ಮನಸ್ಸಿರೋರಿಗೆ ದುಃಖ ಜಾಸ್ತಿ. ನಮ್ಮ ಮುಖ ನಾವೇ ನೋಡಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯ ಸಹಾಯ ಬೇಕು. ನಮ್ಮ ಸರಿತಪ್ಪುಗಳನ್ನು ನಾವೇ ತೀರ್ಮಾನಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯಂತ ಮನಸ್ಸಿರೋ ಉತ್ತಮ ಸ್ನೇಹಿತರು ಬೇಕು. ಕ್ಷಮಿಸಿದ ನಂತರವೂ ಹಳೆಯ ಚಾಳಿ ಮುಂದುವರೆಸಿದ್ರೆ ಕ್ಷಮೆಗೆ ಅರ್ಥ ಉಳಿಯೋದಿಲ್ಲ. ಸಾಲ ಇಸ್ಕೊಂಡಿರೋ ಹಣ, ಪ್ರೀತಿಸಿರೋ ಋಣ ವಾಪಸ್ ಪಡಿಬೇಕು ಅಂದ್ರೆ ಅದನ್ನ ನಿಯತ್ತಾಗಿರೋರಿಗೆ ಕೊಡಬೇಕು. ಸಮಯವನ್ನು ಕಾಯುತ್ತಾ ಕುಳಿತವರಿಗೆ ಒಳ್ಳೆಯ ದಿನ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕಷ್ಟಪಟ್ಟು ದುಡಿಯುವವರಿಗೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರ್ತದೆ. ಅದೃಷ್ಟ ಸಮಯ ಕೈಬಿಡ್ಬೋದು, ದುಡಿಮೆ ಯಾವತ್ತೂ ಕೈಬಿಡೋದಿಲ್ಲ. ದ್ವೇಷ, ಸಿಟ್ಟು, ಕೋಪ, ಮನಸ್ತಾಪ ಕ್ಷಣಿಕ ಅಷ್ಟೇ ಇರಬೇಕು. ಇರೋ 3 ದಿನದಲ್ಲಿ ಶಾಶ್ವತವಾಗಿರೋದು ಪ್ರೀತಿ, ವಿಶ್ವಾಸ, ನಂಬಿಕೆ ಮಾತ್ರ. ಸಮುದ್ರ ಸಮೀಪದಲ್ಲಿದ್ರೂ ಬಾಯಾರಿಕೆ ತಣಿಸಲು ನದಿ ನೀರೇ ಬೇಕು. ಸ್ನೇಹಿತರು, ಬಂಧು ಬಳಗ ಎಷ್ಟೇ ಇದ್ದರೂ ಸಹ ಜೀವನದಲ್ಲಿ ಭಗವಂತನ ಆಶೀರ್ವಾದ ಇರಲೇಬೇಕು. ಪಾಠ ಹೇಳಿಕೊಡುವ ಪುಸ್ತಕ ಓದುತ್ತಿದ್ದಾಗ ನಿದ್ದೆ ಬರಿಸುತ್ತೆ, ಪಾಠ ಕಲಿಸುವ ಬದುಕು
ಕಲಿಯುತ್ತಿದ್ದಾಗ ನಿದ್ದೆ ಕೆಡಿಸುತ್ತೆ. ಮಾತುಗಳಿಂದ ಮಾಯ ಮಾಡೋದು ನನಗ್ ಬರಲ್ಲ, ಸುಳ್ಳುಗಳಿಂದ ಆಕರ್ಷಿಸಿಕೊಳ್ಳೋದು ನನಗ್ ಬರಲ್ಲ. ನನಗ್ ಗೊತ್ತಿರೋದೊಂದೇ, ಮನಸ್ಸಿಗೆ ಅನಿಸಿದನ್ನ ಹೇಳೋದು, ನಗುತ್ತಾ ಮಾತಾಡೋದು, ನನ್ನವರು ಅಂತ ಬಯಸೋದು. ತಂದೆ ಇರುವವರೆಗೆ ನಮಗೆ ಎಷ್ಟೇ ಜವಾಬ್ದಾರಿಗಳು, ಎಷ್ಟೇ ಭಾರಗಳು ನಮ್ಮ ಹತ್ತಿರ ಬರೋದಿಲ್ಲ. ಅವರು ಇಲ್ಲದಿದ್ದಾಗ ನಿಮ್ಮ ಬಳಿ ಏನಿದ್ದರೂ, ನಿಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ದರೂ ಅವರಿಲ್ಲದ ಕೊರತೆಯನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಸ್ನೇಹವೆಂದರೆ ಬರೀ ಸಂತಸದಲ್ಲಿ ಭಾಗಿಯಾಗುವುದಲ್ಲ, ಕಷ್ಟದಲ್ಲೂ ಹೆಗಲು ನೀಡೋದು. ನಿನ್ನ ಒಳ್ಳೆತನ ದುರುಪಯೋಗ ಪಡಿಸುವ ಜನರ ಮುಂದೆ ಕೆಟ್ಟವನಾಗಿ ಇರು. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತಾಡುವ ಜನರಿಗಲ್ಲ. ಮೋಸಕ್ಕೆ ಒಳಗಾದವರು ಅಷ್ಟೇನು ಕಳೆದುಕೊಳ್ಳೋದಿಲ್ಲ, ಮೋಸ ಮಾಡಿದವರು ಬಹಳಷ್ಟು ಕಳೆದುಕೊಳ್ತಾರೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೇನಂತೆ, ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ನಾವು ಎಂದಿಗೂ ಯಶಸ್ಸಿನ ಕುರಿತು ಕನಸು ಕಾಣುತ್ತಾ ಕೂರಬಾರದು. ಯಶಸ್ಸು ಸಾಧಿಸುವ ಬಗ್ಗೆ ನಿರಂತರ ಕೆಲಸ ಮಾಡುವವರಾಗಿರಬೇಕು. ಇದ್ದಿದ್ದೇ ಸಾಕು ಎನ್ನುವ ತೃಪ್ತಿ ಇರಲಿ. ಬೇಕು ಎಂಬುದು ಯಾರನ್ನೂ ಖುಷಿಯಾಗಿರಿಸಿಲ್ಲ. ಯಾವುದನ್ನು ಬಯಸಿದೆಯೋ ಅದು ಸಿಗಲಾರದು. ಯಾವುದಕ್ಕಾಗಿ ಕಷ್ಟಪಟ್ಟು ಪ್ರಯತ್ನಿಸಿದೆಯೋ ಅದು ಖಂಡಿತ ಸಿಗುವುದು. ಮೆಚ್ಚಿಸಲಿಕ್ಕಾಗಿ ಬದುಕಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನ್ಯಾವ ಲೆಕ್ಕ? ಆಯ್ಕೆ ಉತ್ತಮವಾಗಿದ್ದರೆ ಜೀವನ ಉನ್ನತವಾಗಿರ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.